ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ನಡೀತಿದೆ GT ವರ್ಸಸ್ RR ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. RR ಅವರ ಹೋಮ್ ವೆನ್ಯೂ ಅಲ್ಲ, GT ಅವರ ಹೋಮ್ ವೆನ್ಯೂ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ನಡೀತಾ ಇರುವಂತ ಮ್ಯಾಚು. ಇಲ್ಲಿ ಓವರ್ ಆಲ್ ಆಗಿ 2 ಸಲ ಮುಖಾಮುಖಿ ಆಗಿದ್ರೆ ಅದರಲ್ಲಿ ಒಂದ್ಸಲ ಇವ್ರು ಗೆಲ್ತು ಅಂದ್ರೆ ಒಂದ್ಸಲ ಅವ್ರು ಗೆದ್ದಿದ್ರೆ ಹೆಡ್ ಟು ಹೆಡ್ ಓವರ್ ಆಲ್ ತಗೊಂಡು ನೋಡ್ತು ಅಂತ ಅಂದ್ರೆ 6 ಮ್ಯಾಚ್ ಇದುವರೆಗೂ ಕೂಡ ಆಗಿದೆ. 6ರಲ್ಲಿ 5 ಮ್ಯಾಚ್ನಾಗ ಗೆದ್ದಿರೋದು ಗುಜರಾತ್ ಟೈಟನ್ಸ್ ಅವರು, ಒಂದೇ ಮ್ಯಾಚ್ನಾಗ ಗೆದ್ದಿರೋದು RR ಅವರು, ಅದು ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಒಂದು ಮ್ಯಾಚ್ನಾಗ ಕೂಡ ಗೆದ್ದಿರೋ ಅಂಥದ್ದು. ಸೊ ಹೆಡ್ ಟು ಹೆಡ್ ಅಂತ ತಗೊಂಡು ನೋಡಿದಾಗ ಡಾಮಿನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುವಂಥದ್ದು GT ಅವ್ರದ್ದೇನೆ. ಸೊ ಟೀಮು ಕೂಡ ಹಂಗೇನೆ ಚಿಂದೆ ಆಗಿದೆ GT ಅವ್ರದ್ದು. ಸೊ RR ಅವ್ರದ್ದೇನು ಕಳಪೆ ಆಗೇನಿಲ್ಲ, RR ಅವ್ರದ್ದು ಕೂಡ ಮಸ್ತಾಗೇನೆ ಇದೆ. ಲಾಸ್ಟ್ 2 ಮ್ಯಾಚ್ನಾಗ ಗೆದ್ಬಿಟ್ಟು ಬರ್ತಿರೋಂಥ RR ಟೀಮು, ಈ ಕಡೆ ಲಾಸ್ಟ್ 3 ಮ್ಯಾಚ್ನಾಗ ಗೆದ್ಬಿಟ್ಟು ಬರ್ತಾ ಇರೋಂಥ ಗುಜರಾತ್ ಟೈಟನ್ಸ್ ಆಲ್ಮೋಸ್ಟ್ ಪಾಯಿಂಟ್ಸ್ ಟೇಬಲ್ ಟಾಪ್ ಆಫ್ ದ ಟೇಬಲ್ನೇ ಇದ್ದಾರೆ ಗುಜರಾತ್ ಟೈಟನ್ಸ್ ಅವರು. ಸೊ ಇಲ್ಲಿಂದ ಫಸ್ಟು ನೆಟ್ಟಿಗೆ ಆಡಲಿಲ್ಲ RR ಅವರು, ಸ್ವಲ್ಪ ಕಿಕ್ ಸ್ಟಾರ್ಟ್ ತಗೊಳ್ಳೋದಕ್ಕೆ ಸ್ವಲ್ಪ ಡಿಲೇ ಮಾಡಿದ್ರು. ಸೊ ಇವಾಗ ಸಖತ್ತಾಗಿ ಕಾಣಿಸ್ಕೊಂಡಿದ್ರು RR ಅವರು ಕೂಡ. ಸೊ ರೀಸೆಂಟ್ ಮ್ಯಾಚ್ಗಳಲ್ಲಿ ಇಬ್ರು ಕೂಡ ಸೋತಿಲ್ಲ. ಸೊ ಯಾರು ಬೆಟರ್ ಅಂತ ಪ್ರೂವ್ ಆಗುತ್ತೆ ಈ ಮ್ಯಾಚಲ್ಲಿ. ಇನ್ನು ಅಹಮದಾಬಾದ್ ಸ್ಟೇಡಿಯಂ ಅಂತ ಬಂದಾಗ ಇಲ್ಲಿ ಆಗಿರುವಂಥದ್ದು 38 ಮ್ಯಾಚು, ಅದರಲ್ಲಿ 17 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 20 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. 1 ಮ್ಯಾಚು ನೋ ರಿಸಲ್ಟು ಕೂಡ ಆಗಿದೆ. ಸೊ ಟಾಸ್ ಗೆದ್ದರು ಬೌಲಿಂಗ್ ಮಾಡುವಂಥ ಚಾನ್ಸಸ್ ಏನೇ ಜಾಸ್ತಿ. ಗುಜರಾತ್ ಟೈಟನ್ಸ್ ಅವರು 18 ಮ್ಯಾಚ್ನ ಇಲ್ಲಿ ಆಡಿದರೆ 10 ಮ್ಯಾಚ್ನ ಗೆದ್ರೆ 8 ಮ್ಯಾಚ್ನ ಇಲ್ಲಿ ಸೋತಿದ್ದಾರೆ. ಆ್ಯಂಡ್ RR ಅವರು ಕೂಡ ಅಷ್ಟೇ 14 ಮ್ಯಾಚ್ನ ಇಲ್ಲಿ ಆಡಿದರೆ ಹಿಸ್ಟ್ರಿ ತೊಗೊಂಡು ನೋಡ್ತು ಅಂತಂದರೆ ಅದ್ರ 9 ಮ್ಯಾಚ್ನ ಗೆದ್ರೆ 5 ಮ್ಯಾಚ್ನ RR ಅವರು ಇಲ್ಲಿ ಸೋತಿದ್ದಾರೆ. ಸೊ RR ಅವರು ಇಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ವಲ್ಪ ಬೆಟರ್ ಸ್ಟ್ಯಾಟ್ಸ್ನೇ ಮೇಂಟೈನ್ ಮಾಡಿದರೆ 9 ಮ್ಯಾಚ್ನ ಗೆದ್ದು 5 ಮ್ಯಾಚ್ನ ಸೋತಿದ್ದಾರೆ ಅಂತ ಅಂದರೆ ಹಿಸ್ಟ್ರಿ. ಇವೆಲ್ಲ ಹಿಸ್ಟ್ರಿ ಕತೆಗಳು. ಇವತ್ತು ಏನಾಗುತ್ತೋ ಅದು ಗೊತ್ತಿಲ್ಲ. ಇಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಕಂಫರ್ಟಬಲ್ ಆಗೇನೆ ಇರುತ್ತೆ ಅಂತ ಸ್ಟ್ರಗಲ್ ಇರೋದಿಲ್ಲ, ಜೊತೆಗೆ ಪೇಸಸ್ ಕೂಡ ಎಫೆಕ್ಟಿವ್ ಆಗಿರುವಂಥ ಸಾಧ್ಯತೆ ಇರುತ್ತೆ. 170 180 ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ಅನ್ಬೋದು, ಬಟ್ 200 ಮಿನಿಮಮ್ ಹೊಡಿಲೇಬೇಕು. ನೋಡಿದ್ರೆ ಹೆಂಗೆ 2 ಮ್ಯಾಚ್ನು ಕೂಡ ಹೈ ಸ್ಕೋರಿಂಗ್ ಆಗಿದ್ದು, ಅದು 1 ಮ್ಯಾಚ್ ಫಸ್ಟ್ ಮ್ಯಾಚು 139 ಟಾರ್ಗೆಟ್ ಕೊಟ್ಟರು ಕೂಡ 4 ರನ್ನಿಂದ ಗೆದ್ದು LSG ಅವರು ಸಿಕ್ಕಾಪಟ್ಟೆ ಕ್ಲೋಸ್ಗೆ ಹೋಗ್ತಾ ಇದ್ದಾವೆ ಮ್ಯಾಚ್ಗಳು. ಲಾಸ್ಟ್ 2 ಮ್ಯಾಚ್ ಅಂತೂ ಚಿಂದಿಯಾಗಂತೂ ಇದ್ದೋ. ಸೊ ಈ ಮ್ಯಾಚ್ ಇನ್ನೂರು ಹೊಡಿಲೇಬೇಕು. ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ ಸೆಕೆಂಡ್ ಆಡ್ತಾರೋ ಗೊತ್ತಿಲ್ಲ ನನಗೆ. ಸೊ ಗುಜರಾತ್ ಟೈಟನ್ಸ್ ಟೀಮ್ ಬಂತು ಅಂತಂದರೆ ಅಹಮದಾಬಾದಲ್ಲಿ ಚೆನ್ನಾಗಿನೇ ಕಾಣಿಸ್ಕೊಂಡಿದ್ದಾರೆ. ಸೊ ಗುಜರಾತ್ ಟೀಮು ಟಾಪ್ ಹೆವಿ ಗುರು, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಯಾಟಿಂಗ್ ಅಂತ ಬಂದಾಗ ಜಾಸ್ ಬಟ್ಲರು, ಶುಭ್ಮನ್ ಗಿಲ್ಲು, ಜೊತೆಗೆ ಸಾಯಿ ಸುದರ್ಶನ್. ಸೊ 3 ಜನ ಮಾತ್ರ ಅಂತ ಅಂದರೆ ಶರ್ಫೇನ್ ರುದರ್ಫೋರ್ಡ್ ಕೂಡ ಇವಾಗ ಸೇರ್ಕೊಂಡಿದ್ದಾರೆ, ಆ್ಯಡ್ ಆನ್ ಆಗಿದ್ದಾರೆ. ಸೊ ಈ 4 ಜನದಿಂದನೇ ಮೈನ್ ಚಂಕ್ ಆಫ್ ದ ರನ್ಸ್ಗಳು ಬರ್ತಾ ಇರುವಂಥದ್ದು. ಸೊ ಅವರ ಲೋವರ್ ಮಿಡಲ್ ಆರ್ಡ್ರು ಅಷ್ಟೇನಾಗಿ ಎಕ್ಸ್ಪೋಸ್ ಆಗ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಸಾಯಿ ಸುದರ್ಶನ್ ಆಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಇಂಪ್ಯಾಕ್ಟ್ನ ಸಖತ್ತಾಗಿ ಮಾಡಿದ್ರು ಗುಜರಾತ್ ಟೈಟನ್ಸ್ ಅವರು. ಸಾಯಿ ಸುದರ್ಶನಿಂದ ಕನ್ಸಿಸ್ಟೆಂಟಾಗಿ ರನ್ಸ್ ಬರ್ತಾ ಇದೆ. ಲಾಸ್ಟ್ ಮ್ಯಾಚ್ ಒಂದು ಮಾತ್ರ ಅವರು ಫೈಲ್ ಆಗಿದ್ದು ಅಷ್ಟೇ. ಸೊ ಅವ್ರು ಫೈಲ್ ಆಗಿನೇ ಮ್ಯಾಚ್ನಾಗ ಗೆದ್ದಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇವರು ಒಂಥರ ಟಾಪ್ ಹೆವಿಯಾಗಿ ಕಾಣಿಸ್ತಾ ಇದೆ ಅಂತ. ಅದೇ ವಾಷಿಂಗ್ಟನ್ ಸುಂದರ್ ಬೇರೆ ಆಡನ್ ಆಗಿದ್ದು ಲಾಸ್ಟ್ ಮ್ಯಾಚು, ಒಂಥರ ಔಟ್ ಆಫ್ ದ ಸಿಲಬಸ್ ಬಂದ್ಬಿಟ್ಟು ಕೊಟ್ಟಂಥ ಪ್ರದರ್ಶನ ಅದು. ರಶೀದ್ ಖಾನ್, ಪ್ರಸಿದ್ಧ ಕೃಷ್ಣ ಅಂಡ್ ಮೊಹಮ್ಮದ್ ಸಿರಾಜ್ ಎಂಥ ಫಾರ್ಮಲ್ಲಿ ಕಾಣಿಸ್ಕೊಂತ ಇದೆ ಅಂದರೆ ಇವರ ಬೌಲಿಂಗ್ ಯೂನಿಟು. ಮೊಹಮ್ಮದ್ ಸಿರಾಜಿಂದ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲು. RCB ಮೇಲೆ ಬಂದು ನೋಡಿ ಫಾರ್ಮಿಗೆ, ಆ ಫಾರ್ಮ್ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಬಿಟ್ಕೊಂಡು ಕೊಟ್ಟೇ ಇಲ್ಲ. ಸೊ ವೀಕ್ನೆಸ್ ಮೇಲೆ ಫೋಕಸ್ ಮಾಡಿಬಿಟ್ಟು ವೀಕ್ನೆಸ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡು ಅದನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೊಂಡು ಬಂದಿರುವಂಥ ಸಿರಾಜ್ ಭಯ್ಯ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ನ ಬೀರ್ತಾ ಇದ್ದಾರೆ ಗುರು ಈ ಒಂದು ಟೂರ್ನಮೆಂಟಲ್ಲಿ. ಸೊ ಕ್ವಾಲಿಟಿ ಅಂತೂ ಚಿಂದಿ ಆಗಿದೆ ಗುಜರಾತ್ ಟೈಟನ್ಸ್ ಟೀಮಲ್ಲಿ. ಸೊ RR ಅಂತ ಬಂದಾಗ ಇವರ ಒಂದು ಬೌಲಿಂಗ್ ಯೂನಿಟ್ ಏನೋ ಸ್ವಲ್ಪ ಮಟ್ಟಿಗೆ ಕಮ್ಮಿ ಕಾಣಿಸ್ತಾ ಇದೆ ನನಗೆ. ಬ್ಯಾಟಿಂಗ್ ಏನೋ ಸಖತ್ತಾಗಿದೆ. ನಿತೀಶ್ ರಾಣಾ, ಸ್ಯಾಮ್ಸನ್ನು, ಜುರಲ್ಲು, ಶಮ್ರಾನ್ ಹೆಟ್ಮಾರು, ಯಶಸ್ವಿ ಜಾಸ್ವಾಲ್ ಬೇರೆ ಫಾರ್ಮಿಗೆ ಬಂದಿದ್ದಾರೆ. ರಿಯಾನ್ ಪರಾಗ್ ಫಾರ್ಮಲ್ಲಿ ಕಾಣಿಸ್ಕೊಂತಿದ್ದಾರೆ. ಬ್ಯಾಟಿಂಗ್ ಏನೋ ಚೆನ್ನಾಗಿದೆ. ಸಂದೀಪ್ ಶರ್ಮಾ, ಮಹೇಶ್ ತೀಕ್ಷಣ ಆ್ಯಂಡ್ ಜೋಫರ್ ಆರ್ಚರ್ ಒಂದೊಂದು ಮ್ಯಾಚ್ ಹಂಗೆ ಹಿಂಗೆ ಆಗ್ತದೆ. ಜೋಫರ್ ಆರ್ಚರ್ ಲಾಸ್ಟ್ ಮ್ಯಾಚ್ ಚೆನ್ನಾಗೇ ಮಾಡಿದ್ರು. ಇನ್ಫ್ಯಾಕ್ಟ್ ಗೆದ್ದಿರುವಂಥ ಮ್ಯಾಚ್ಗಳು ಲಾಸ್ಟ್ 2 ಮ್ಯಾಚ್ನು ಕೂಡ ಚೆನ್ನಾಗೇ ಮಾಡಿದ್ರು ಬೌಲಿಂಗ್ನ. ಬಟ್ ಇವತ್ತು ಏನು ಆಗುತ್ತೆ ಕ್ವೆಶನ್ನು ಕೇಳ್ತೀರಾ ನನಗೆ? 2 ಪ್ರೊಡಿಕ್ಷನ್ ಏನೇ ಸಕ್ಸಸ್ ಆಗಿದೆ. ಇನ್ಫ್ಯಾಕ್ಟ್ 3-4 ಪ್ರೊಡಿಕ್ಷನ್ನು ಸಕ್ಸಸ್ ಹಾಕೊಂಡೇ ಬಂದು ಸ್ಟ್ರೀಕಾಗೆ. ಸೊ ಇವತ್ತು ನನಗೇನು ಅನ್ನಿಸ್ತಾ ಇದೆ ಮಗ, RR ಗೆಲ್ತಾರೆ ಅಲ್ಲ, ಗುಜರಾತ್ ಟೈಟನ್ಸ್ನೇ ಗೆಲ್ತಾರೆ ಅಂತ ನನಗೆ ಅನ್ನಿಸ್ತಿದೆ. RR ಸೋಲ್ತಾರೆ ಅಂತ ಅನ್ನಿಸ್ತಿದೆ. ಗುಜರಾತ್ ಟೈಟನ್ಸು 4 ಕನ್ಸಿಕ್ಯೂಟಿವ್ ವಿನ್ಸ್ನ ಪಡ್ಕೊತಾರೆ ಅಂತ ಒಂದು ಗಟ್ ಫೀಲಿಂಗ್ ಅಂತ ಇದೆ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನು? ಇವತ್ತು ಯಾರು ಗೆಲ್ಬೋದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ.